ಸೊ ಇನ್ನೊಂದು ಕಡೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬಹಳ ತುರುಸಾಗಿ ಬಹಳ ಅಗ್ರೆಸಿವ್ ಆಗಿ ಈ ಬಾರಿ ಪ್ರಚಾರದಲ್ಲಿ ತೊಡಗಿದ್ರು ಪವನ್ ಕಲ್ಯಾಣ್. ಸೊ ಅವರ ಒಂದೊಂದು ಚಾಲೆಂಜ್ಗಳಿತ್ತಲ್ಲ ಎಲ್ಲಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. 21 ಕ್ಷೇತ್ರ ಜನಸೇನಾ ಪಾರ್ಟಿಯಲ್ಲಿ ಒಂದು ಕಂಟೆಸ್ಟ್ ಮಾಡಿರುವಂಥದ್ದು, ಅದರಲ್ಲಿ 20 ಕ್ಷೇತ್ರಗಳನ್ನು ಗೆದ್ದಿರುವಂಥದ್ದು. ಸೊ ಪವನ್ ಕಲ್ಯಾಣ್ ಏನು ಒಂದಷ್ಟು ಚಾಲೆಂಜ್ಗಳನ್ನು ಮಾಡಿದ್ರು ಜಗನ್ ವಿರುದ್ಧ. ನಿಮ್ಮೆಲ್ಲ ಆಟಾಟೋಪಗಳು, ನಿಮ್ಮ ದರ್ಬಾರ್ ಏನಿದೆ ಅದಕ್ಕೆಲ್ಲ ನಾನು ಫುಲ್ ಸ್ಟಾಪ್ ಹಾಕ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ರು ಪವನ್ ಕಲ್ಯಾಣ್ ಹಲವಾರು ಸ್ಟೇಜ್ಗಳಲ್ಲಿ, ಕ್ಯಾನ್ವಸ್ಗಳಲ್ಲಿ. ಆದರೆ ಆ ಚಾಲೆಂಜ್ಗಳಿಗೆ ಸರಿಯಾಗಿ ಈಗ ಫಲಿತಾಂಶ ಕೂಡ ಬಂದಿದೆ. ಸೊ ಇಬ್ಬರು ನಾಯಕರನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಆಂಧ್ರದಲ್ಲಿ TDP, ಜನಸೇನಾ, BJP ಮೂರು ಕೂಡ ಸೇರಿ ಅಲಯನ್ಸ್ ಆಗಿತ್ತು. ಈಗ ದೊಡ್ಡ ಮಟ್ಟದ ಒಂದು ಗೆಲುವು ಅಲ್ಲಿ ಸಿಕ್ಕಿದೆ. ಜೊತೆಗೆ ಆಫ್ಕೋರ್ಸ್ ಪವನ್ ಕಲ್ಯಾಣ್ ಅವ್ರನ್ನ ಒಬ್ಬ ಹೀರೋ ಆಗಿ ಮಾತ್ರ ಅಲ್ಲ, ಒಬ್ಬ ಜನನಾಯಕನಾಗಿ ಅಲ್ಲಿ ನೋಡ್ತಾರೆ ಜನ. ಸೊ ಅವರ ಪ್ರಾಬಲ್ಯ ಹೆಚ್ಚಿರುವಂಥ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ಸೀಟ್ಗಳು ಬಂದಿದೆ. ಜೊತೆಗೆ ಒಂದು ಉತ್ತಮವಾದಂಥ ಪೋಸ್ಟ್ ಕೂಡ ಅವರಿಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ಚಂದ್ರಬಾಬು ನಾಯ್ಡು ಹಾಗೆಯೇ ಪವನ್ ಕಲ್ಯಾಣ್ ಅವರಿಗೆ ಅಲ್ಲಿ ಆರತಿ ಎತ್ತಿ ಈಗ ಗೆಲುವಿನ ಸಂದರ್ಭದಲ್ಲಿ ಅಭಿನಂದಿಸಲಾಗ್ತಾ ಇದೆ. ಸಂಭ್ರಮಾಚರಣೆ ಆಂಧ್ರದಲ್ಲಿ ಕಂಡು ಬರ್ತಾ ಇದೆ TDP ಕ್ಯಾಂಪ್ನಲ್ಲಿ. ಹಾಗೇನೆ ಜನಸೇನಾ, ಯಾಕಂದರೆ ಜನಸೇನಾ ನಿಲ್ಲಬೇಕು ಅಂತಂದರೆ ಪವನ್ ಕಲ್ಯಾಣ್ ಭಾಳ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಾರೆ. ಸೂಕ್ತವಾದಂಥ ಫಲಿತಾಂಶ ಬರ್ತಾ ಇರಲಿಲ್ಲ. ಆದರೆ ಈ ಬಾರಿ ಜನ ಉತ್ತಮವಾದಂಥ ಆಶೀರ್ವಾದ ಮಾಡಿದ್ದಾರೆ.